ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬೆಳಗ್ಗಿನೇ ನಾಷ್ಟ ಎಲ್ಲ ಆಯಿತು ಮತ್ತು ಕಂಪ್ಲೀಟಾಗಿ ಎಲ್ಲ ಕೆಲಸ ಎಲ್ಲ ಆಯಿತು. ಎಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿದೆ. ಪೂಜೆ ಆದಮೇಲೆ ನಾನು ಈಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಮಧ್ಯಾಹ್ನ ರೆಸಿಪಿ ಏನು ಮಾಡೋಣ ಅಂತ ತಲೆ ಕೆಟ್ಟು ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಂಡು ಆಮೇಲೆ ಪಾಲಕ್ ಸೊಪ್ಪಿತ್ತು. ಸ್ವಲ್ಪ ಪಾಲಕ್ ಸೊಪ್ಪು ಜಾಸ್ತಿನೇ ಇರೋದ್ರಿಂದ ಪಾಲಕ್ ಪಪ್ಪು ಮಾಡಿಬಿಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ನಾನು ಟೀ ಗ್ಲಾಸ್ ಇರುತ್ತಲ್ಲ ಆ ಗ್ಲಾಸಲ್ಲಿ 1.5 ಕಪ್ಪಷ್ಟು ನಾನು ಬೇಳೆ ತಗೊಂಡಿದ್ದೀನಿ. ಆ ಬೇಳೆನ ಒಂದು 2 ಸರಿನಾದರೂ ತೊಳಿಬೇಕು, ಇಲ್ಲಾಂದರೆ ನೋಡಿ ಎಷ್ಟು ವೈಟ್ ನೀರು ಕಲರ್ ಬರ್ತಾ ಇರುತ್ತೆ. ಸ್ವಲ್ಪ ಅದಕ್ಕೋಸ್ಕರ ಒಂದು 2-3 ಸರಿ ತೊಳೆದಾದ್ಮೇಲೆ ಅದನ್ನು ಸ್ವಲ್ಪ ಕುಕ್ಕರಿಗೆ ಸೇರಿಸ್ಕೊಳ್ಳೋಣ. ನಾನು ಫಸ್ಟ್ಗೆ ಸಪ್ರೇಟು ಮಾಡ್ತಾಯಿದ್ದೀನಿ. ಸಪ್ರೇಟ್ ಬೇಳೆ ಬೇಯಿಸಿ ಆಮೇಲೆ ಪಾಲಕ್ ಸೊಪ್ಪು ಒಗ್ಗರಣೆ ಕೊಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇರೆ ಥರ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ತಿಂದರೆ ಒಂದೇ ಥರ ಟೇಸ್ಟ್ ಬರ್ತಾ ಇರುತ್ತೆ. ಅದಕ್ಕೆ ಅದು ಬೇಳೆ ಹಾಕಿದ್ದೀನಿ ಕುಕ್ಕರ್ಗೆ. ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನ್ ಹಾಕಿರೋ ಜೀರಿಗೆ ಫ್ಲೇವರೆಲ್ಲ ಚೆಂದ ಬಿಟ್ಕೊಳುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಅರಶಿನ ಪೌಡರ್ ಹಾಕ್ತಾಯಿದ್ದೀನಿ. ಅದಕ್ಕೆ ಅರಶಿನ ಪೌಡರ್ ಹಾಕಿ ಅದನ್ನು ಕುಕ್ಕರ್ ಮುಚ್ಚಿಸಿ ಒಂದು 2 ಕೂಗು 3 ಕೂಗು ಕೂಗಿಸ್ಬಿಟ್ಟೆ ಅಂತ ಅಂದರೆ ಅದು ಬೇಳೆ ಎಲ್ಲ ಚೆಂದ ಬೆಂದ್ಕೊಳುತ್ತೆ. ಅದು ಬೇಯ್ಕೊಳುತ್ತೆ. ಅದು ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾನು ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಪೂರ್ತಿ ಚಿಕ್ಕದಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಬಿಟ್ರೆ ಚೆಂದಿರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಕಟ್ ಮಾಡ್ತಾಯಿದ್ದೀನಿ. ಇದು ಕಟ್ ಮಾಡಾದಮೇಲೆ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಆದರೂ ಹಾಗೇ ಬಿಟ್ಟರೆ ಅದು ನೀಟಾಗಿ ಮಣ್ಣು ಇದ್ದಿದ್ದೆಲ್ಲ ಕೆಳಗೆ ಹಾಗೆ ಕೂತ್ಕೊಳ್ಳುತ್ತೆ. ಸೊಪ್ಪಲ್ಲಿ ಸ್ವಲ್ಪ ಜಾಸ್ತಿ ಮಣ್ಣು ಹಾಗೆ ಇರುತ್ತೆ. ನಾವೆಷ್ಟು ತೊಳೆದ್ರೂ ಅದು ಹೋಗೋದಿಲ್ಲ. ಸ್ವಲ್ಪ ಪೂರ್ತಿ ಅದು ಮುಳುಗೋವರೆಗೂ ನೀರು ಹಾಕಿಬಿಟ್ಟು ಅದನ್ನು ಹಾಗೆ ಸ್ವಲ್ಪ ತಿಟ್ಟರೆ ಅದು ಕ್ಲೀನಾಗಿ ಮಣ್ಣೆಲ್ಲ ಕೆಳಗೆ ಕುಂಡುತ್ತೆ. ಈಗ ಅಷ್ಟೊತ್ತಿಗೆ ಅದು ಆಗೋವರೆಗೂ ಬೇಳೆ ಕುಕ್ ಆಗಿದೆ. ಈಗ ನೋಡಿ ಸ್ವಲ್ಪ ಅದು ಪೂರ್ತಿ ನೈಸ್ ಆಗಿದ್ದರೆ ಓಕೆ, ನೈಸ್ ಆಗಿಲ್ಲ ಅಂತಂದರೆ ಸ್ವಲ್ಪ ಮ್ಯಾಶ್ ಮಾಡೋಣ. ಅದನ್ನು ನೈಸ್ ಆಗೋವರೆಗೂ. ಅದು ನೈಸ್ ಆದಮೇಲೆ ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದು 2 ಸರಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಕಡಿಮೆ ಆಗಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡ್ರೆ ಆಯಿತು. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚಟ್ಪಟ್ ಅನ್ನಲಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಯಿತು ಅನ್ಬೇಕಾದ್ರೆ ನಾನು ಇದಕ್ಕೆ ಈರುಳ್ಳಿ ಸೇರಿಸ್ತಾಯಿದ್ದೀನಿ. ಒಂದು ದಪ್ಪ ಈರುಳ್ಳಿ ಸೇರಿಸ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗ್ತಾನೆ ಇರಲಿ, ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಟೊಮಟೊ ಸೇರಿಸೋಣ. ಟೊಮಟೊ ಕೂಡ ಸ್ವಲ್ಪ ಮ್ಯಾಶ್ ಆಗಬೇಕು, ನುಣ್ಣಗಾಗಬೇಕಲ್ಲ, ಆ ಮಟ್ಟಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಇದು ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲಿ ಹಾಕಿಲ್ಲ ನೋಡಿ ನಾನು, ಅದಕ್ಕೋಸ್ಕರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಒಂಥರ ಟೇಸ್ಟು ಲುಕ್ ಇರುತ್ತೆ, ಒಂಥರ ಚೆಂದಿರುತ್ತೆ ಟೇಸ್ಟು ಎಲ್ಲ. ಅದಕ್ಕೆ ಪಾಲಕ್ ಸೊಪ್ಪೆಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನು ಈಗ ಸೇರಿಸೋಣ. ಪಾಲಕ್ ಸೊಪ್ಪು ಸೇರಿಸ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ಒಂದು 2 ಕಟ್ಟು ಪಾಲಕ್ ಸೊಪ್ಪಿತ್ತು ಅಂದರೆ 1 ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಮೆಂತ್ಯ 2 ಸೇರಿಸಿ ಮಾಡಿದರೆ ಒಂಥರ ಟೇಸ್ಟು ಬೇರೆ ಥರ ಬಂದಿರುತ್ತೆ. ಅದಕ್ಕೋಸ್ಕರ ಇದು ಅರ್ಧದಷ್ಟು ಮೆಂತ್ಯ ತಾಣ್ತಾ ಇದ್ದೀನಿ ನಾನು, ಪಾಲಕ್ ಅರ್ಧದಷ್ಟು. ಅದು ಕೂಡ ತೊಳೆದು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಮಿಕ್ಸ್ ಮಾಡ್ತಾಯಿದ್ರೆ ಅಷ್ಟೊತ್ತಿಗೆ ಅದು ಸ್ವಲ್ಪ ಬೆಂದೋಗುತ್ತೆ, ಪೂರ್ತಿ ಮೆತ್ತಗಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾನೆ ಇರೋಣ, ಮಿಕ್ಸ್ ಮಾಡೋಣ. ಈಗ ನೋಡಿ ಪೂರ್ತಿ ಸೊಪ್ಪು ಬೆಂದೋಯ್ತು ಅನ್ಬೇಕಾದ್ರೆ ನಾವೀಗ ಬೇಳೆ ಇರುತ್ತಲ್ಲ ಆ ಬೇಳೆನ ಅದಕ್ಕೆ ಸೇರಿಸ್ಬೇಕಾಗುತ್ತೆ. ಈಗ ಬೇಳೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನಾನು ಬೇಳೆಗೂ ಹಾಕಿರಲ್ಲ, ಎಲ್ಲಿ ಹಾಕಿರಲ್ಲ, ಹೀಗೆ ಸೇರಿಸ್ತಾ ಇರೋದು. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದು ಖಾರದ ಪುಡಿದು ಹಾಕಿ ಮಾಡ್ತಾರೆ ಪಪ್ಪು ಒಬ್ಬೊಬ್ಬರು, ಮತ್ತು ಇಲ್ಲ ಗ್ರೀನ್ ಚಿಲ್ಲಿ ಆದರೂ ಹಾಕಿ ಮಾಡ್ತಾರೆ. ಒಂದೊಂದು ಹಾಕಿರೋ ಒಂದೊಂದು ಥರ ಟೇಸ್ಟ್ ಬೇರೆ ಥರನೇ ಕೊಡುತ್ತೆ. ಅಷ್ಟು ಕುಕ್ಕರಲ್ಲಿ ಇಟ್ಟು ಮಾಡಿರೂ ಟೇಸ್ಟ್ ಬೇರೆ ಥರ ಬರುತ್ತೆ. ಈಗ ಡಿಫ್ರೆಂಟಾಗಿ ಒಗ್ಗರಣೆಯಲ್ಲಿ ಹಾಕಿ ಬೇಯಿಸಿರು ಈ ಥರ ಮಾಡಿರೂ ಸ್ವಲ್ಪ ಟೇಸ್ಟ್ ಬೇರೆ ಥರನೇ ಬರುತ್ತೆ. ಪಪ್ಪು ಎಲ್ಲರೂ ಒಂದೇ ಥರ ಮಾಡೋದಿಲ್ಲ, ಬೇರೆ ಬೇರೆ ಥರನೇ ಮಾಡ್ತಾ ಇರ್ತಾರೆ. ಈಗ ನೋಡಿ ಪೂರ್ತಿ ಸ್ವಲ್ಪ ಹೊತ್ತೊಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕುದ್ದುಬಿಟ್ರೆ ಪಪ್ಪು ರೆಡಿ ಆಗಿಬಿಡುತ್ತೆ. ಆಲ್ರೆಡಿ ಸೊಪ್ಪು ಬೆಂದಿರುತ್ತೆ ಮತ್ತು ಬೇಳೆ ಕೂಡ ಬೆಂದಿರುತ್ತಲ್ಲ, ಹಂಗಾಗಿ ಇದೇನು ಆಗೋದಕ್ಕೆ ಸ್ವಲ್ಪ ಟೈಮ್ ಏನು ತಗೊಳ್ಳೋದಿಲ್ಲ, ಬೇಗನೆ ರೆಡಿ ಆಗಿಬಿಡುತ್ತೆ. ನೋಡಿ ರೆಡಿ ಆಯಿತು ಅನ್ಬೇಕಾದ್ರೆ ಮತ್ತು ಒಂದು ಬಾಣಲಿಯಲ್ಲಿ 1 ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೀನಿ. ಇಲ್ಲ ತುಪ್ಪ ಹಾಕಿರೂ ಚೆಂದಿರುತ್ತೆ, ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ. ಈಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. ನನ್ನ ಮೊಬೈಲು ಸ್ವಲ್ಪ ಬೆಳ್ಳಗಾಗುತ್ತೆ ಕರಗಾಗುತ್ತೆ, ಅದೇನು ಕೆಟ್ಟೋಯ್ತು ಏನೋ ನನಗಂತೂ ಗೊತ್ತಾಗ್ತಾನೇ ಇಲ್ಲ. ಈಗ ಇಟ್ಟು ಜಾಸ್ತಿ ಯೂಸ್ ಮಾಡಿ ಮೊಬೈಲ್ ಸ್ವಲ್ಪ ಕೈ ಕೊಡೋ ಮಟ್ಟದಲ್ಲೈತೆ. ನಮ್ಮ ಮನೆಯವ್ರಿಗೆ ಕೇಳ್ತಾನೆ ಇದ್ದೀನಿ, ಅವ್ರೇನೋ ಕೊಡಿಸ್ತಾನೆ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಪಪ್ಪು ರೆಡಿಯಾಗಿದೆ ನೋಡಿ, ಈ ಥರ ಬಂದಿದೆ.
ಚೆಂದಿರುತ್ತೆ, ಟೇಸ್ಟು ಕೂಡ ಭಾಳ ಚೆಂದಿರುತ್ತೆ ನಂದು. ಈಗ ಇದಕ್ಕೆ ಮೇಲೆ ಒಗ್ಗರಣೆ ಕೊಟ್ಬಿಟ್ರೆ ಪಪ್ಪು ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು ನೋಡಿ, ಮಸ್ತ್ ಇರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ, ಸಿಂಪಲಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಬೇರೆ ಥರನೇ ಇರುತ್ತೆ. ಸಾಮಾನ್ಯ ಎಲ್ಲರೂ ಮಾಡ್ತಾ ಇರ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಥರ ಶೈಲಿ ಇರುತ್ತೆ ಅಷ್ಟೇ. ಈಗ ಅದಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ಪಾಲಕ್ ಸೊಪ್ಪು ಜಾಸ್ತಿ ಇತ್ತು. ಸ್ವಲ್ಪ ಪಾಲಕ್ ಸೊಪ್ಪು ತಂದ್ವಿ ಅಂದರೆ ಅದು ಭಾಳ ದಿನ ಇಟ್ಕೊಂಡ್ರೆ ಮೆತ್ತಗಾಗುತ್ತೆ. ಏನೇ ಆದರೂ ಸ್ವಲ್ಪ ಸೊಪ್ಪನ್ನ ಬೇಗ ಯೂಸ್ ಮಾಡಿಬಿಡಬೇಕು. ಅದಕ್ಕೋಸ್ಕರ ಅದಕ್ಕೆ 1-2 ಚಿಲ್ಲಿ ಹಾಕಿದ್ದೀನಿ ಮತ್ತು ಪಾಲಕ್ ಸೊಪ್ಪು ತೊಳೆದು ಇದರಲ್ಲಿ ಹಾಕ್ತಾಯಿದ್ದೀನಿ. ನಾನೀಗ ಪಪ್ಪಿಗೆ ನಾನು ಚಪಾತಿ ಮಾಡೋಣ ಅಂತ, ಚಪಾತಿ ಬರೀ ಮಾಮೂಲಿ ಚಪಾತಿ ಏನು ಮಾಡೋದು ಅಂತ ನಾನು ಅದಕ್ಕೆ ಪಾಲಕ್ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಗೋಧಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಈ ಸೊಪ್ಪು ಇದೆಯಲ್ಲ, ಇದನ್ನು ಈಗ ಪೇಸ್ಟ್ ಮಾಡ್ಕೊಳ್ಳೋಣ, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಹಾಕಿರೂ ಚಪಾತಿನೂ ಮಾಡ್ತಾರೆ. ಈ ಥರ ನೈಸಾಗಿ ಪೇಸ್ಟ್ ಮಾಡಿ ಹಾಕೊಂಡ್ರೂ ಚಪಾತಿ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಕಲಿಸ್ಬೇಕಾದ್ರೆ ಸ್ವಲ್ಪ ಕೈ ಉರಿಯುತ್ತೆ. ಅದಕ್ಕೆ ಸ್ವಲ್ಪ ಸ್ಪೂನಾಗಿ ಕಲಸಿ ಎಲ್ಲ ಪೂರ್ತಿ ಕಲ್ತಿದೆ ಅನ್ಬೇಕಾದ್ರೆ ಸ್ವಲ್ಪ ಕೈಯೇ ಕಲಿಸಲೇಬೇಕು. ಕೈಯೇ ಕಲಿಸ್ಲಿಲ್ಲ ಅಂತಂದರೆ ಚಪಾತಿ ಹಿಟ್ಟು ಕಲ್ಸೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸಿದ್ದೀನಿ. ಚಪಾತಿ ಹಿಟ್ಟು ನಾವು ಯಾವ ಥರ ಕಲಿಸ್ತೀವೋ ಸೇಮ್ ಅದೇ ಥರ ಕಲಿಸ್ಬಿಟ್ರೆ ಆಯಿತು. ಈಗ ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೇನಾದರೂ ಇಡ್ಬೋದು. ಒಂದು 10 ಮಿನಿಟ್ಸ್ ಇಟ್ಟಾದರೂ ಚಪಾತಿ ಲಟ್ಟಿಸ್ಬೋದು, ಇಲ್ಲ ಅವಾಗೆ ಕಲಸಿ ಅವಾಗೇನಾದ್ರೂ ಮಾಡ್ಬೋದು. ಚಪಾತಿ ಸೇಮ್ ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಹಾಗೆ ಪೂರ್ತಿ ನಾನು ದೊಡ್ಡದಾಗಿ ಲಟ್ಟಿಸ್ಬಿಟ್ಟು ಅದಾದಮೇಲೆ ಮಡಚ್ತಾ ಇದ್ದೀನಿ. ಈ ಥರ ಪೂರ್ತಿ ಲಟ್ಟಿಸಿ ಆಮೇಲೆ ಮಡಚಿದ್ರೆ ಸ್ವಲ್ಪ ಲೇಯರ್ ಚೆಂದ ಬಿಟ್ಕೊಳುತ್ತೆ. ನಾವು ಚಿಕ್ಕದಾಗಿ ಮಾಡಿದರೆ ಅಷ್ಟೊಂದೇನು ಲೇಯರ್ ಬರೋದಿಲ್ಲ. ಅದಕ್ಕೋಸ್ಕರ ಚೆಂದಿರುತ್ತೆ ಮತ್ತು ಭಾಳ ಸ್ಮೂತ್ ಆಗುತ್ತೆ, ಚೆಂದಾಗುತ್ತೆ. ಅದೇ ಥರ ಮತ್ತು ಕಲರ್ ಕೂಡ ಮಸ್ತ್ ಬಂದಿರುತ್ತೆ. ಟೇಸ್ಟ್ ಕೂಡ ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಚೆಂದಿತ್ತು. ಈ ಥರ ಚಪಾತಿ ಸಾಮಾನ್ಯ ಎಲ್ಲರೂ ಮಾಡ್ತಾ ಇರ್ತಾರೆ, ಯಾರೂ ಏನು ಮಾಡೋದೇನು ಡಿಫ್ರೆಂಟಾಗಿ ಏನು ಮಾಡ್ತಾಯಿಲ್ಲ. ಮಾಮೂಲು ಅಡುಗೆನೇ ಸಿಂಪಲಾಗಿ ನೋಡಿ. ಕಲರ್ ಕೂಡ ಎಷ್ಟು ಚೆಂದಿದೆ. ಚಪಾತಿ ಆಯಿತು. ಇದೇ ಥರ ಎಲ್ಲದನ್ನು ಚಪಾತಿ ಎಲ್ಲ ಬೇಯಿಸಿ ರೆಡಿ ಮಾಡಿದೆ. ತುಂಬ ಸಾಫ್ಟ್ ಇತ್ತು ಚಪಾತಿ ಮಾತ್ರ. ಮಾಮೂಲು ಚಪಾತಿಗಿಂತ ಇದು ತುಂಬ ಸ್ಮೂತ್ ಇತ್ತು, ಸಾಫ್ಟ್ ಇತ್ತು ಮತ್ತು ಕಲರ್ ಕೂಡ ಮಸ್ತ್ ಇತ್ತು. ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ಅಂದರೆ ಅದು ಮಸ್ತ್ ಕಲರ್ ಬಂದಿತ್ತು. ಕಲರ್ ಮಾತ್ರ ಭಾಳ ಚೆಂದಿತ್ತು. ಟೇಸ್ಟು ಕೂಡ ಚೆನ್ನಾಗಿತ್ತು, ಪಪ್ಪು ಕೂಡ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ, ನಾನಂತೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೇಳಿ ಅಂತಂತೂ ಹೇಳೋದೇ ಇಲ್ಲಪ್ಪ. ನನಗಂತೂ ನಿಜವಾಗಿ ಹೇಳಿ ಸಾಕಾಗೋಗ್ಬಿಟ್ಟಿತ್ತು. ಯಾರು ಇಷ್ಟು ವಿಡಿಯೋ ನೋಡ್ತಾರೆ, ಒಬ್ಬರು ಲೈಕ್ ಕೊಡೋದೇ ಇಲ್ಲ. ನನಗೆ ಲೈಕ್ ಕೊಟ್ಟರೆ ನಮ್ಮದು ಪ್ರಮೋಟ್ ಆಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಜನ ನೋಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಿದ್ದೀನಿ. ಆದರೂ ಮಾಡೋದಿಲ್ಲ. ಓಕೆ, ನಿಮ್ಮಿಷ್ಟ. ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾಡಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಮಾಡ್ತಾನೆ ಇರ್ತೀನಿ. ನೋಡೋಣ. ನಮ್ಮ ಮನೆಯವ್ರು ಹಳ್ಳಿ ಕಡೆ ಹೋಗಿದ್ದರು. ಹಳ್ಳಿಗೆ ಹೋಗಿದ್ದರಿಂದ ಅಲ್ಲಿ ತುಪ್ಪ ಚೆಂದಿರುತ್ತೆ. ಹಳ್ಳಿಗೆಲ್ಲ ತುಪ್ಪ ಎಲ್ಲ ಭಾಳ ಚೆಂದ ಕೊಡ್ತಿರ್ತಾರೆ. ಅವರು ಕಾಸೋ ಮೆಥಡ್ ಕೂಡ ಭಾಳ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಕಾಸ್ತಾಯಿದ್ರು. ಅದೇನೋ ತಂಗಟೆ ಕಡ್ಡಿ ಅಂತಲೇ ಸಿಗುತ್ತೆ. ತಂಗಟೆ ಕಡ್ಡಿ ನೋಡಿದ್ದೀನಿ, ನಾವು ಕೂಡ ಹೂವು ಎಲ್ಲ ಇರ್ತೈತೆ. ಆ ಕಡ್ಡಿ ತಂದು ಅದರಲ್ಲೇ ತುಪ್ಪ ಕಾಸ್ತಾಯಿತ್ತು. ಮತ್ತು ಅದರಲ್ಲಿ ಏನೋ ಮಣ್ಣು ಎಂತೋ ಮಣ್ಣು ಹಾಕ್ತಿತ್ತಪ್ಪ. ಮಣ್ಣನ್ನು ಅದು ತಿಳಿ ನೀರು ಬಿಟ್ಟು ಅದು ಹಾಕ್ತಿತ್ತು. ಮತ್ತು ಸುಣ್ಣ ಮತ್ತು ಎಲೆ ಹಾಕ್ತಾಯಿತ್ತು. ಅದೆಲ್ಲ ತಿನ್ನಲಿಕ್ಕೆ ಎಷ್ಟು ಚೆಂದ ಇರ್ತಿತ್ತು, ಎಷ್ಟು ಟೇಸ್ಟ್ ಇರ್ತಿತ್ತು ಅಂದರೆ ಅದು ಕೆಳಗಳ್ದೆಲ್ಲ ನಾವು ಎಲ್ಲ ಬಳ್ಕೊಂಡು ತಿಂತಾಯಿರ್ತೀವಿ ತುಪ್ಪ ತೆಗ್ದಾದ್ಮೇಲೆ. ಆ ಥರ ಮಸ್ತ್ ಇರ್ತೈತೆ ಹಳ್ಳಿಗೆಲ್ಲ ಕಾಸೋದು. ನಾವು ಸುಮ್ಮನೆ ಸ್ಟವ್ನಲ್ಲಿಟ್ಟು ಸುಮ್ಮನೆ ಹಿಂಗೆ ಅಂದ್ಬಿಡ್ತೀವಿ ಅಷ್ಟೇ. ಕಲರ್ ಒಂದು ಹಾಕಿ ಹಳ್ಳಿಗೆ ಭಾಳ ಚೆಂದ ಕಾಸ್ತಿರ್ತಾರೆ. ಇದು ಪ್ಲಾಸ್ಟಿಕ್ಕು, ನಿಜವಾಗ್ಲೂ ಈ ಥರ ಮಾಡಬಾರ್ದು, ಇದು ಮಾಡಲೇಬಾರ್ದು. ನನಗೂ ಮಾಡಿದ್ಮೇಲೆ ಯಾಕಾದರೂ ಮಾಡಿದೆ ಅಂತ ಅನ್ನಿಸ್ಬಿಡ್ತು. ಪ್ಲಾಸ್ಟಿಕ್ ಬಿಸಿ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ ಯೂಸೇ ಮಾಡಬಾರ್ದು ಅಂತ ಐತೆ. ಅದರಲ್ಲಿ ನಾವು ಬಿಸಿ ಮಾಡಿ ಈ ಥರ ಯೂಸ್ ಮಾಡಬಾರ್ದು, ಭಾಳ ಡೇಂಜರ್ ಅದು. ಏನೇ ಆಗಲಿ ಹೆಲ್ತ್ಗೋಸ್ಕರ ಹೇಳ್ತಾರೆ ಅಂತ ಅಂದರೆ ಸ್ವಲ್ಪನಾದರೂ ಫಾಲೋ ಮಾಡಬೇಕು. ಏನೇ ಮಾಡಿರೋ ನಾವು ಹೆಲ್ತ್ಗೋಸ್ಕರ ಅಂತಲೇ ಇದೆಲ್ಲ ಮಾಡ್ತಾ ಇರೋದು. ಮಾಡಬಾರ್ದಿತ್ತು, ಮಾಡಿಬಿಟ್ಟೆ ನಾನು. ಯಾರೂ ನೀವು ಈ ಥರ ಮಾಡಬೇಡಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಉಳಿದಿರುತ್ತಲ್ಲ, ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಮಾಡಿದೆ. ಆದರೂ ತಪ್ಪಾಯ್ತಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಅದು ಹಾಕಿದ ಮೇಲೆ ನನಗೆ ರಿಯಲೈಸ್ ಆಯಿತು. ಹೋಗಲಿ, ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಆ ಥರ ಮಾಡೋದಿಲ್ಲ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಅದಾದಮೇಲೆ ಸ್ವಲ್ಪ ನನಗೆ ಆಯಿಲ್ ಬೇಕಾಗಿತ್ತು. ಆಯಿಲ್ ಖಾಲಿ ಆಗಿಬಿಟ್ಟಿತ್ತು. ನಾವೇ ಇಲ್ಲಿ ಅವರೇ ಗಾಣ ಇರುತ್ತೆ, ಗಾಣದಲ್ಲೇ ರೆಡಿ ಮಾಡಿ ಅವಾಗಲೇ ನಾವೇ ಶೇಂಗಾ ತಗೊಂಡೋದ್ರೂ ಅವರೇ ರೆಡಿ ಮಾಡಿ ಕೊಡ್ತಾರೆ. ಇಲ್ಲಾಂದರೆ ಅವ್ರ ಹತ್ರನೇ ಶೇಂಗಾ ಇರುತ್ತೆ, ಅವರೇ ರೆಡಿ ಮಾಡಿ ಕೂಡ ಕೊಡ್ತಾರೆ.
ಅಲ್ಲೇ ಎದುರಿಗೆ ಮಾಡಿ ಕೊಡ್ತಾರೆ. ಇಲ್ಲ ಅಂತ ಅಂದರೆ ನಾವು ಹೇಳಿದರೆ ತಂದು ಕೂಡ ಮನೆಗೆ ಕೊಡ್ತಾರೆ. ನಾನು ಪ್ರತಿ ಸರಿ ಎಲ್ಲ ನಾವೇ ಹೋಗಿ ತರ್ತಾಯಿದ್ವಿ. ಇವಾಗಂತೂ ನನಗೆ ಟೈಮ್ ಆಗ್ತಾಯಿಲ್ಲ. ಸ್ವಲ್ಪ ಹೊತ್ತೆಲ್ಲ ನಾವು ಹೊರಗೆ ಹೋಗಿ ಬಂದ್ರೂ ಯಪ್ಪ ಮನೆಗೆ ಕೂತ್ಕೊಂಡು ಇದೇ ಕೆಲಸ ಏನಾದರೂ ಇರ್ತೈತಲ್ಲ ಮಾಡೋದು, ಎಡಿಟಿಂಗು, ವಾಯ್ಸ್ ಓವರು ಕೆಲಸ ಅದು ಇದು ಬಿದ್ದಿರುತ್ತಲ್ಲ ಅಂತ ನನಗೆ ಸ್ವಲ್ಪ ಎಲ್ಲಿ ಹೊರಗೆ ಹೋಗೋದು ಸ್ವಲ್ಪ ಕಡಿಮೆ ಆಗಿಬಿಟ್ಟೈತೆ. ಏನೋ ಎಮರ್ಜೆನ್ಸಿ ಹೋಗಲೇಬೇಕು ಅನ್ನೋ ಪರಿಸ್ಥಿತಿಗೆ ಮಾತ್ರ ಹೋಗ್ತಾ ಇರ್ತೀನಿ. ಅವಾಗಂದ್ರೆ ಫುಲ್ ಫ್ರೀ ಇರ್ತಿದ್ದೆ, ಎಲ್ಲ ಕಡೆ ಅಡ್ಡಾಡ್ಕೊಂಡು ಬರ್ತಾಯಿದ್ದೆ. ಈಗ ಹೋಗ್ತಾಯಿಲ್ಲ. ನಾನು 2 ಶೇಂಗಾ ತಗೊಂಡಿದ್ದೀನಿ, 1 ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ, 1 ಕುಸುಮೆ ಎಣ್ಣೆ ತಗೊಂಡಿದ್ದೀನಿ. ಶೇಂಗಾ ಅಂತ ಅಂದರೆ ನಾನು ಯಾವಾಗ್ಲೂ ಕರಿಲಿಕ್ಕೆ ಯೂಸ್ ಮಾಡ್ತೀನಿ ಅದಕ್ಕೆ. ಮತ್ತು ಕೋಕೋನಟ್ ಆಯಿಲ್ ಮತ್ತು ಕುಸುಮೆ ಅದೆಲ್ಲ ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನು ಬಾತಿಂಗ್ ಪೌಡ್ರ್ ನಾನು ರೆಡಿ ಮಾಡ್ತಾಯಿದ್ದೀನಿ. ಸ್ನಾನಕ್ಕೆಲ್ಲ ತುಂಬ ಚೆಂದಿರುತ್ತೆ ಇದಂತೂ ಪೌಡ್ರು, ಭಾಳ ಚೆನ್ನಾಗಿರುತ್ತೆ. ಸ್ಕಿನ್ ಅಂತೂ ಒಂದೇ ಸರಿ ಗ್ಲೋ ಬರುತ್ತೆ. ಒಂದು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, 1 ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1 ಸ್ಪೂನು ಸೋಡಾ ತಗೊಂಡಿದ್ದೀನಿ, 1 ಸ್ಪೂನು ನಾನು ಅರಿಶಿನ ತಗೊಂಡಿದ್ದೀನಿ, ಮತ್ತು 2 ಸ್ಪೂನಷ್ಟು ನಾನು ಬೇವಿನ ಪುಡಿ ತಗೊಂಡಿದ್ದೀನಿ. ಡ್ರೈ ಪೌಡ್ರು ಅದು ಕೂಡ ಸಿಗುತ್ತೆ, ಅದನ್ನು ತಗೊಂಡಿದ್ದೀನಿ. ಇಲ್ಲ ನೀವು ಮನೆಗೆ ಮಾಡ್ಕೊಳ್ಳೋದಾದ್ರೆ ಮನೆಗಿದ್ರೆ ಅದು. ಮತ್ತು 3 ಸ್ಪೂನು ಕಾಫಿ ಪೌಡ್ರು ತಗೊಂಡಿದ್ದೀನಿ. 1 ಕಪ್ಪು ಸೇಮ್ ಅಳತೆಯಲ್ಲಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. 1 ಸ್ಪೂನು ಅರಿಶಿನ ತಗೊಂಡಿದ್ದೀನಿ, 1 ಸ್ಪೂನು ಸೋಡಾ ತಗೊಂಡಿದ್ದೀನಿ, ಮತ್ತು 2 ಸ್ಪೂನು ಬೇವಿನ ಪುಡಿ ತಗೊಂಡಿದ್ದೀನಿ, 3 ಸ್ಪೂನು ನಾನು ಕಾಫಿ ಪೌಡ್ರು ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿ ನಾವು ನಿಜವಾಗ್ಲೂ ಸ್ನಾನ ಮಾಡಿದರೆ ಒಂದೇ ಸರಿ ಗ್ಲೋ ಬರ್ತೀವಿ, ಭಾಳ ಚೆಂದಿರುತ್ತೆ. ನೀವು ನೋಡಿ ಬೇಕಾದ್ರೆ ಇದನ್ನು ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾವು ಸುಮ್ಮನೆ ಏನೇನೋ ಸೋಪು ಅದು ಇದು ಹಾಕ್ತೀವಿ, ಅದೆಲ್ಲ ಕೆಮಿಕಲ್ಸ್ ಇಲ್ದಲೆ ಯಾವುದು ಸೋಪ್ ಆಡ್ ಮಾಡೋಕ್ಕಾಗೋದೇ ಇಲ್ಲ, ಮಾಡ್ತಾರೆ ಅವರು. ಏನು ಹಾಕ್ತಲೇ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಏನೇನು ಹಾಕಿ ಮಾಡ್ತಾರೆ. ಸುಮ್ಮನೆ ಅದೆಲ್ಲ ಹಾಕೊಳ್ಳೋದ್ರಿಂದ ಸ್ಕಿನ್ನೆಲ್ಲ ಡಲ್ ಆಗುತ್ತೆ. ಮತ್ತು ಬೇಗ ನಾವು ಅಷ್ಟು ಏಜ್ ಆಗಿಲ್ಲ ಅಂತಂದ್ರೂ ನಾವು ಅಷ್ಟು ಏಜ್ ಥರ ಕಾಣ್ತಾ ಇರ್ತೀವಿ ನಾವು. ಹಂಗಾಗಿ ಸ್ವಲ್ಪ ಅದನ್ನೆಲ್ಲ ಬಿಟ್ಟು ಈ ಥರ ನ್ಯಾಚುರಲ್ ಪೌಡ್ರ್ ಯೂಸ್ ಮಾಡೋದ್ರಿಂದ ಬ್ಲೀಚಿಂಗ್ ಥರ ನಮ್ಮ ಸ್ಕಿನ್ನಲ್ಲಿ ಏನೇ ಕೊಳೆ ಇದ್ರೂ, ಏನೇ ಸೂಕ್ಷ್ಮಾಣುಗಳು ರೋಗಾಣುಗಳು ಇದ್ರೂ, ಏನೇ ಟ್ಯಾನ್ ಆದ್ರೂ ಅದೆಲ್ಲದೂ ಕ್ಲಿಯರಾಗಿ ಕ್ಲೀನಾಗಿ ಚೆಂದ ಬರುತ್ತೆ. ಯಾವ್ಯಾವ ಪೌಡ್ರಿಂದ ಏನೇನು ಇದೆ ಅದರಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಬೇವು ಹಾಕ್ಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಯಾವುದೇ ವಿಷಕಾರಿ ಅಂಶ ಇದ್ರೂ ಅದು ದೂರ ಮಾಡೋ ಶಕ್ತಿ ಅದರಲ್ಲಿ ಇರುತ್ತೆ. ಮತ್ತು ಸ್ಮೆಲ್ ಬರುತ್ತಲ್ಲ, ಅದು ಸ್ಮೆಲ್ ಕೂಡ ಬರ್ದಂಗೆ ಮಾಡ್ತಾ ಇರುತ್ತೆ. ಮತ್ತು ಎಂಥ ಸೂಕ್ಷ್ಮಾಣುಗಳು ಕಣ್ಣಿಗೆ ಕಾಣದೇ ಇರೋಂಥ ಸೂಕ್ಷ್ಮಾಣುಗಳನ್ನು ಇದು ತೆಗೆದು ಹಾಕುತ್ತೆ. ಮತ್ತು ಮುಖದಲ್ಲಿ ಮೊಡವೆ ಮತ್ತು ಗುಳ್ಳೆಗಳು ಮತ್ತು ಬ್ಲ್ಯಾಕ್ ಹೆಡ್ಸ್ಗಳು, ಕಲೆಗಳು ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಇದು ಕ್ಲೀನ್ ಮಾಡುತ್ತೆ ಬೇವಿನ ಪುಡಿಯಲ್ಲಿ. ಅದಕ್ಕೋಸ್ಕರ ಬೇವು ತುಂಬ ಒಳ್ಳೆಯದು. ಮತ್ತು ಸೋಡಾ ಹಾಕೋದ್ರಿಂದ ಏನಿದೆ ಅಂತ, ಸೋಡಾ ಹಾಕೋದ್ರಿಂದ ಸೋಂಕು ಯಾವುದೇ ಥರ ಸೋಂಕಿದ್ರೂ, ಕೆರೆತ ಇರಲಿ, ನೆವೆ ಇರಲಿ, ಬೇರೆ ಥರ ಇನ್ಫೆಕ್ಷನ್ ಆಗಿರುತ್ತಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ. ಎಂಥ ಜಾಗದಲ್ಲಿ ಇನ್ಫೆಕ್ಷನ್ ಇದಿರುತ್ತಲ್ಲ ಅದೆಲ್ಲದನ್ನು ಸೋಡಾಯಿಂದ ವಾಸಿ ಆಗುತ್ತೆ. ಮತ್ತು ಕಾಫಿ ಪೌಡ್ರ್ ಹಾಕೋದಂತೂ ನಿಜವಾಗ್ಲೂ ತುಂಬ ಒಳ್ಳೆಯದು. ನಾವು ಪಾರ್ಲರ್ಗೆಲ್ಲ ಹೋಗಿ ಫೇಶಿಯಲ್ಲು ಮತ್ತು ಬ್ಲೀಚಿಂಗ್ ಎಲ್ಲ ಮಾಡಿಸ್ತೀವಲ್ಲ ಅದನ್ನು ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಅಂತೆ ಕಾಫಿ ಪೌಡ್ರಿಂದ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಅದು ಮಾಡ್ಕೊಂಡಷ್ಟೇ ನಮಗೆ ತಕ್ಷಣ ರಿಸಲ್ಟ್ ಕೊಡುತ್ತೆ. ಈಗ ನೋಡಿ ಯೂಸ್ ಮಾಡಿ ತೋರಿಸಿದ್ದೀನಿ, ಕೈ ಎಷ್ಟು ಚೇಂಜಸ್ ಕಾಣ್ತೈತೆ. ಒಂದು ನೋಡಿ ತುಂಬ ಬ್ರೈಟ್ ಕಾಣ್ತಾ ಐತೆ, ಒಂದು ಡಲ್ ಕಾಣ್ತಾ ಇದೆ. ನಿಮಗೆ ಗೊತ್ತಾಗ್ತಾ ಇದೆ, ಅವಾಗಿಂದನೂ ನೋಡ್ತಾನೇ ಇದ್ದೀರಾ ನೀವು. ಇದು ಡಲ್ ಇದೆ ನೋಡಿ, ಅದು ಬ್ರೈಟ್ ಇದೆ ನೋಡಿ, ಎಷ್ಟು ಚೆಂದಿದೆ. ಒಂದು ಸರಿಗೆ ಇಷ್ಟು ವ್ಯತ್ಯಾಸ ಕಾಣ್ತಾ ಐತೆ ಅಂದರೆ ನೀವು ಡೈಲಿ ಅಪ್ಲೈ ಮಾಡೋದ್ರಿಂದ ತುಂಬ ಚೇಂಜಸ್ ಕಾಣ್ತೈತೆ. ಇದರಿಂದ ತುಂಬ ಬೆನಿಫಿಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಆರೋಗ್ಯವಾಗಿರುತ್ತೆ. ಇಷ್ಟೊತ್ತ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.